ಭಾಳ ಇಂಪಾರ್ಟೆಂಟ್ ಪಾಯಿಂಟು. ತುಂಬ ಜನ ನಾವು ಜ್ಯೋತಿಷ್ಯ ಫಸ್ಟಿಂದನೂ ಜ್ಯೋತಿಷ್ಯನೇ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ, ಜೀವನದಲ್ಲಿ ಬೇರೆ ಏನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ನಾನು ಸಾಕಷ್ಟು ಸತಿ ನಾನು ನಮ್ಮ ವಾಹಿನಿಯಲ್ಲಿ ಹೇಳಿದ್ದೀನಿ, ನಾವು ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ಮೊದಲು ನಾನು ಡೆಕ್ಕನ್ ಹೆರಾಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೆ. ಡೆಕ್ಕನ್ ಹೆರಾಲ್ಡ್ ಅವಾಗ ನ್ಯೂಸ್ ಪೇಪರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಅದಾದ ನಂತರ ನಾನು ಡಾಬರ್ ಇಂಡಿಯಾ ಲಿಮಿಟೆಡ್ ಅಂತ ಕಂಪ್ನಿಲಿ ಟೆರಿಟರಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಮಾಡ್ತಾಯಿದ್ದೆ, TSC. ಅದಾದ ಮೇಲೆ ಜಿಲೆಟ್ ಅನ್ನೋ ಒಂದು ಕಂಪನಿ ಇತ್ತು, ಬ್ಲೇಡ್ ಕಂಪನಿ, ಜಿಲೆಟ್ 7 o'clock ಬ್ಲೇಡು, ಆ ಕಂಪ್ನಿಲಿ ಕೆಲಸ ಮಾಡಿದೆ. ಇದು ನಾನು 1998 ಹೇಳ್ತಾ ಇರೋದು. ನಾನು 1998 ನಡೆದು ಬಂದ ಹಾದಿ. ಅದಾದ ನಂತರ ನಾನು ಸ್ವಲ್ಪ ದಿವಸ ಕ್ಯಾಡ್ಬರೀಸಲ್ಲಿದ್ದೆ, ಆಮೇಲೆ ಸ್ವಲ್ಪ ದಿವಸ ಜಾನ್ಸನ್ ಆ್ಯಂಡ್ ಜಾನ್ಸನ್ ಬೇಬಿ ಪೌಡ್ರಲ್ಲಿದ್ದೆ. ಅದಾದಮೇಲೆ ಸ್ಪೈಸ್ ಟೆಲಿಕಾಮ್ ಅಂತ ಕೇಳಿರ್ಬೋದು, ಈಗ ಅದು ಕಂಪನಿ ಇಲ್ಲ, ಮುಚ್ಚೋಗಿದೆ. ಸ್ಪೈಸ್ ಟೆಲಿಕಾಮ್ ಅಂತ ಇದ್ದೆ. ಅದಾದ ನಂತರ ಟಾಟಾ ಟೆಲಿ ಸರ್ವಿಸಸ್ಸಲ್ಲಿದ್ದೆ. ಅದಾದ ನಂತರ ನಾನು ಒಂದು 8 ವರ್ಷ ದಕ್ಷಿಣ ಭಾರತದ ಆದ್ಯಂತ ಹೆಡ್ಡಾಗಿ ಸ್ಯಾಮ್ಸಂಗ್ ಮೊಬೈಲ್ ಆ ಕಂಪನಿ ಹೆಡ್ಡಾಗಿದ್ದೆ 2008ರಿಂದ 2014ವರೆಗೂ. 1 ವರ್ಷ ರಿಲಯನ್ಸ್ ಜಿಯೋ, ಏನಿವಾಗ ರಿಲಯನ್ಸ್ ಜಿಯೋ ಇದೆಯೋ ಅದರಲ್ಲಿ ನಾನು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿದ್ದೆ. ಕೆಲಸ ಸಾಕಾಯ್ತು ಅನ್ನಿಸ್ತು, ಜೀವನದಲ್ಲಿ ಏನಾದ್ರು ಮಾಡೋಣ, ಸಾಧನೆ ಮಾಡೋಣ ಅಂತ ಹೇಳಿ ಜ್ಯೋತಿಷ್ಯ ಆವಾಗಲಿಂದನೂ ಕಲಿತಾ ಇದ್ದೆ. ಒಂದು 30 ವರ್ಷನೂ ಕೂಡ ಅಧ್ಯಯನ ಮಾಡ್ತಾಯಿದ್ದೆ. ನನ್ನ ಜೀವನ ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ಲು ಮತ್ತು ನಮ್ಮ ಫ್ಯಾಮಿಲಿಯೆಲ್ಲ ಸ್ವಲ್ಪ ಅವಾಗ ಚೆನ್ನಾಗಿ ನೋಡ್ತಾ ಇದ್ದೆ. ಅವ್ರ ಜೀವನ ಎಲ್ಲ ಕರೆಕ್ಟಾಗಿ ಬರ್ತಾಯಿತ್ತು. ಇದನ್ನು ನಾವು ಜ್ಯೋತಿಷ್ಯನ ಹೇಳಬೇಕು ಅನ್ನೋ ಒಂದು ಮನಸ್ಥಿತಿಲೇ ನಡ್ಕೊಂಬರ್ತಾಯಿತ್ತು. ಆದರೆ 2015ರಲ್ಲಿ ಮುಗಿದಾದ್ಮೇಲೆ ಎಲ್ಲ ಕಡೆ ನೋಡ್ತಾ ಇದ್ದಾಗ ಜ್ಯೋತಿಷ್ಯ ಹೇಳೋರಿದ್ದಾರೆ, ಹೇಳ್ಕೊಡೋರು ಇಲ್ವಲ್ಲ, ಹೇಳೋರಿದ್ದಾರೆ, ಹೇಳ್ಕೊಡೋರು ಇಲ್ವಲ್ಲ. ಹುಡುಕಿದ್ರೆ ಅಲ್ಲೆಲ್ಲೋ ಮೂಲೆಯಲ್ಲೆಲ್ಲೋ ಸಿಗ್ತಾರೆ, ಹೇಳ್ಕೊಡೋರು ಇಲ್ಲ ಅಂತಲ್ಲ, ಎಲ್ಲೋ ಮೂಲೆಯಲ್ಲಿ ಸಿಗ್ತಾರೆ. ಅವರ ಪದ್ಧತಿಗಳು ಅಲ್ಲೇ ಹೋಗಬೇಕು, ಅಲ್ಲೇ ಇರಬೇಕು, ಒಂದೊಂದು ವರ್ಷಾನುಗಟ್ಟಲೆ ಕಲಿಬೇಕು, ಏನೇನೋ ಇತ್ತು. ನನ್ನ ಒಂದು ಕಾರ್ಪೊರೇಟ್ ಅನುಭವ ಮತ್ತು ತಂತ್ರಜ್ಞಾನ ಉಪಯೋಗಿಸಿ ಭಾಳ ಕಮ್ಮಿ ಸಮಯದಲ್ಲಿ ತಂತ್ರಜ್ಞಾನ ಉಪಯೋಗಿಸಿ ಹೇಗೆ ಜ್ಯೋತಿಷ್ಯ ಕಲಿಬೋದು ಅನ್ನೋಂಥ ವಿಚಾರ 2015ರಲ್ಲಿ ನಾನು ಪ್ಲ್ಯಾನ್ ಮಾಡಿದಾಗ, 14-15ರಲ್ಲಿ ಪ್ಲ್ಯಾನ್ ಮಾಡಿದಾಗ 16ರಿಂದ ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ 10 ವರ್ಷ ಆಯಿತು. ಅದಾದ ನಂತರ ನಾನು ಜ್ಯೋತಿಷ್ಯ ಎಂಟರ್ ಆಗಿರೋದು ಕಳೆದ 10 ವರ್ಷ ಅಷ್ಟೇ. 52 ವರ್ಷ ನನಗೀಗ. 42ರಿಂದ ಶುರು ಮಾಡಿದ್ದು. ಜನಕ್ಕೆ ಇವರು ಬರೀ ಜೀವನ ಪರ್ಯಂತ ಬರೀ ಜ್ಯೋತಿಷ್ಯ ಹೇಳ್ಕೊಂಡೇ ಬಂದ್ಬಿಟ್ಟವರ? ಇಲ್ಲ, ಜ್ಯೋತಿಷ್ಯದಲ್ಲಿ ಬಂದಿದ್ದೇ 10 ವರ್ಷ. 10 ವರ್ಷ ಬಂದು ಪ್ರತಿಯೊಬ್ಬರಿಗೂ ಕೂಡ ಜ್ಯೋತಿಷ್ಯ ಕಲೀರಿ ಅಂತ ಹೇಳಿ ಮಹಿಳಾ ಮನೆಯವ್ರಿಗೆ ಹೇಳಿರೋದೇ ಜಾಸ್ತಿ. ಯಾಕಂದರೆ ಎಷ್ಟೋ ಜನ ನಾನು ಅವಾಗ ಕಲಿಸ್ಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗಿ ಹೆದರಿಸಿರೋರೇ ಜಾಸ್ತಿ ಇತ್ತು. ಆ ದೋಷ ಇದೆ ನಿನಗೆ, ಶನಿ ದೋಷ ಇದೆ, ರಾಹುಕೇತು ಇದೆ, 12ನೇ ಮನೇಲಿ ಶನಿ ಇದೆ. ಜಾತಕದಲ್ಲಿ ಸುಮ್ಮನೆ ಹೇಳ್ಬಿಡ್ತಾರೆ 12ರಲ್ಲಿ ಶನಿ ಇದೆ ಅಂತ ಹೇಳ್ಬಿಡ್ತಾರೆ, 12ರಲ್ಲಿ ರಾಹು ಇದೆ ಅಂತ ಹೇಳ್ಬಿಡ್ತಾರೆ, 8ರಲ್ಲಿ ರಾಹು ಇದೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ, ಸುಮ್ಮನೆ ಬಾಯಿಗೆ ಬಂದಿದ್ದೆ. ಈ ಮಹಿಳೆಯರು ಸುಮ್ಮನೆ ಖಾಲಿ ಕೂತಿರ್ತಾರಲ್ಲ, ಈಗ ಒಂದು ಸೆಗ್ಮೆಂಟ್ ಕಾಲ್ ಮಾಡೋರು ಒಬ್ಬರಿದ್ದರು, ಇನ್ನೊಂದು ಸೆಗ್ಮೆಂಟ್ ಸುಮ್ಮನೆ ಕೂತಿರ್ತಾರೆ ಖಾಲಿ. ಅಂಥವ್ರಿಗೆ ನಿಜವಾದ ಧೈರ್ಯ ಜ್ಯೋತಿಷ್ಯದಲ್ಲಿ ತುಂಬಬೇಕು. ಸಾಂತ್ವನ ಕೇಂದ್ರ ಆಗಬಾರ್ದು, ಜ್ಯೋತಿಷ್ಯ ಅನ್ನೋದು ಸಾಂತ್ವನ ಕೇಂದ್ರ ಆಗಬಾರ್ದು, ಸತ್ಯದ ಕೇಂದ್ರ ಆಗಬೇಕು ಅಂತ ಹೇಳಿ ಜ್ಯೋತಿಷ್ಯ ಹೇಳ್ಕೊಡೋಕ್ಕೆ 2016 ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ 113 ಬ್ಯಾಚ್ ಮುಗಿದು ನಾರ್ತ್ ಇಂಡಿಯಾದಲ್ಲಿ ಒಂದು 10 ಬ್ಯಾಚು 1 ವರ್ಷದಿಂದ ಮುಗಿಸಿ 11ನೇ ಬ್ಯಾಚು ಬುಧವಾರದಿಂದ ಸ್ಟಾರ್ಟ್ ಆಗ್ತಾಯಿದೆ ನಾರ್ತ್ ಇಂಡಿಯಾದಲ್ಲಿ. ಆಂಧ್ರ ಪ್ರದೇಶದಲ್ಲಿ ಹೋದ ತಿಂಗಳು 1 ಬ್ಯಾಚ್ ಮುಗಿಸಿ ಮುಂದಿನ ತಿಂಗಳು ಆಂಧ್ರದಲ್ಲಿ ತೆಲುಗುನಲ್ಲಿ 2ನೇ ಬ್ಯಾಚ್ ಮಾಡ್ತಾಯಿದ್ದೀವಿ. ಸೊ ಹೀಗೆ ದೇಶಾದ್ಯಂತ ಜ್ಯೋತಿಷ್ಯ ತಿಳ್ಕೊಂಡು ನೋಡ್ಕೊಳ್ಳೋದೇ ಜ್ಯೋತಿಷ್ಯ ಅಂತ ನನ್ನ ಅನಿಸಿಕೆ. 10th ಎಕ್ಸಾಮ್ ನಾವೇ ಓದಿ, ನಾವೇ ಬರೆದು, ನಾವೇ ಪಾಸಾಗಿ, ನಾವೇ ಸರ್ಟಿಫಿಕೇಟ್ ತೊಗೋಬೇಕು 10th.
ಯಾವ ಕೆಲಸ ಹೋಗಬೇಕು ಅಂದರೆ ಮಿನಿಮಮ್ ಏನು ಮಾಡಿರಬೇಕು, ಅರ್ಹತೆ ಅಂತ ಹೇಳ್ತಾರಲ್ಲ, ಆ ಅರ್ಹತೆ ಅಂತಕ್ಕಂಥದ್ದು SSLC ಅಂತ ನಾವು ಕರಿತೀವಿ, 10th ಅಂತ ಕರಿತೀವಿ. ಜೀವನದಲ್ಲಿ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಹೋಗುತ್ತೆ ಅನ್ನೋ ಒಂದು ಅರ್ಹತೆ ನಾವು ತಗೋಬೇಕು ಅಂತಂದರೆ 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿತ್ರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತೀವಿ. ಜೀವನದಲ್ಲಿ ಏನಿದೆ ಅದು ಬಂದೇ ಬರುತ್ತೆ, ಏನು ಬರಲ್ಲೋ ಅದು ಬರಲ್ಲ, ಏನು ಬರುತ್ತೆ ಏನು ಬರಲ್ಲ ಅಂತ ನೋಡ್ಕೊಳ್ತಕ್ಕಂಥ ವಿಚಾರವೇ ಜ್ಯೋತಿಷ್ಯ. ಇದೇ ಶನಿವಾರ 15 ದಿವಸದ ಕ್ಲಾಸ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಒಂದು ಡೆಮೋ ಕ್ಲಾಸು, ಫ್ರೀ ಡೆಮೋ ಕ್ಲಾಸ್, ಡೆಮೋ ಅಂತ ಕರಿತೀವಿ. ಆ ಡೆಮೋ ಕ್ಲಾಸ್ಗೆ ಬನ್ನಿ. ಸಂಜೆ 7:15 ಆ 7:15 ಸೇರ್ಕೊಳ್ಳಿ. ಎಲ್ಲ ಕಡೆ ಓಡೋಗ್ಬೇಡಿ, ಜ್ಯೋತಿಷ್ಯ ಕೇಳೋಕ್ಕೆ ಎಲ್ಲ ಕಡೆ ಹೋಗ್ಬೇಡಿ. ನಿಮ್ಮ ಜೀವನ ನೀವೇ ತಿಳ್ಕೊಂಡು ನಿಮ್ಮ ಹಾದಿ ನೀವು ಹೋಗಿ. ಇರೋದು ಒಂದು ಲೈಫು. ಇನ್ನೊಬ್ಬರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದು ಹೇಳ್ತಾರೆ, ಇನ್ನೊಬ್ಬರು ಕೇಳಿದ್ರೆ ಸುಳ್ಳೇ ಹೇಳ್ಬೋದೇನೋ, ಇನ್ನೊಬ್ಬರು ಹೇಳಿದ್ರೆ ಅವರ ಮನಸ್ಥಿತಿ ನಿಮಗೆ ಗೊತ್ತಾಗಲ್ಲ. ಜ್ಯೋತಿಷ್ಯ ಹೇಳೋರ ಮನಸ್ಥಿತಿ ಎಲ್ಲ ಗೊತ್ತಾಗತ್ತೆ ನಮಗೆ. ಈಗ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನನ್ನ ಮನಸ್ಥಿತಿ ಏನಿದೆಯೋ, ದುಡ್ಡು ಮಾಡಬೇಕು, ಇವ್ರಿಗೇನಾರು ಮಾಡಿ ಒಂದು ಟೋಪಿ ಹಾಕೋಣ ಅನ್ನೋ ಮನಸ್ಥಿತಿ ನಿಮ್ಗೆ ಅರ್ಥ ಆಗುತ್ತಾ ನನಗೇನಾರು ಆ ಥರ ಇದ್ದರೆ? ಆದರೆ ಅದೇ ಜ್ಯೋತಿಷ್ಯ ಕಲಿತಾಗ ವಿಮರ್ಶೆ ಬರುತ್ತೆ. ವಿಮರ್ಶೆ ಬಂದಾಗ ನಿಜಾಯಿತಿ ಬರುತ್ತೆ. ಓ ಇದು ಸತ್ಯ ಅಂತ. ಆ ಸತ್ಯದ ಹಾದಿಲಿ ನೀವು ಇದೆಯೋ ಇಲ್ವೋ ಅಂತ ನಡೆಯೋದು ಒಂದು ವಿಚಾರ ಎಲ್ಲರೂ ಕೂಡ ನೋಡ್ತಾರೆ. ಎರಡನೇದು, ಲಕ್ಷಾಂತರ ರೂಪಾಯಿ ಎಲ್ಲೋ ಹಾಳು ಮಾಡಿಕೊಂಡು ಅದಕ್ಕೆ ಚಿಂತನೆ ಮಾಡ್ದಲೆ ಇಲ್ಲಿ ಜ್ಯೋತಿಷದಲ್ಲಿ 7,999 ಕೊಟ್ಟು ಚಿಂತನೆ ಮಾಡಿರೋರೇ ಹೆಚ್ಚು. ಲಕ್ಷಾಂತರ ರೂಪಾಯಿ ಎಲ್ಲೋ ಕಳ್ಕೊಂಬಿಟ್ಟಿರ್ತಾರಲ್ಲಿ. ಒಂದು ಯಾರಿಗೋ ದುಡ್ಡು ಹಾಕಿ ಒಂದು ಬಿಸ್ನೆಸ್ ಮಾಡೋ, ಯಾರಿಗೋ ಇವತ್ತು ಕೊಡ್ತೀನಿ ಅಂತ 2 ಲಕ್ಷ 3 ಲಕ್ಷ ಕೊಟ್ಟು ಅದೇನೋ ಬಿಸ್ನೆಸ್ ಮಾಡ್ತೀನಿ ಅಂತ 5 ಲಕ್ಷ ಅಲ್ಲಿ ಹಾಕಿ, ಯಾವುದೋ ಸ್ಕೀಮ್ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿ, ಚೀಟಿ ವ್ಯವಹಾರ ಅಂತ ದುಡ್ಡು ಹಾಕಿ ಅಲ್ಲಿ ಬೇಕಾದಷ್ಟು ಕಳ್ಕೊಂಡಾಗ ಅವ್ರಿಗಲ್ಲಿ ಕಣ್ಣೀರು ಬರಲ್ಲ. ಇದು ಕಲಿಬೇಕಾದ್ರೆ 7,999 ಅಂತ ಅಂತಾರಲ್ಲ, ಅದು ಕರ್ಮ. ಅದು ಯಾರು ಆ ಥರ ಅಂತಾರೆ ಅವ್ರಿಗೆ ಇನ್ನೂ ಕಷ್ಟಗಳು ಜಾಸ್ತಿ. ನೀನು ದೊಡ್ಡದಾಗಿ ಕಳ್ಕೊಂಡಾಗ ನಾವೇನು ನೀನು ಯೋಚನೆ ಮಾಡಿರಲಿಲ್ಲ. ಇಲ್ಲಿ ದೈವಿಕ ವಿದ್ಯೆ ಕಲಿಬೇಕಾದ್ರೆ ನಿನಗೆ ಬಾಯಿ ತೆಗೀತಕ್ಕಂಥ ವಿಚಾರ ಬಂದಾಗ ಅಲ್ಲಿ ಅವರ ಗ್ರಹಗತಿಗಳಲ್ಲಿ ಬುಧ, ರಾಹು, ಮಂಗಳನ ಕಾರಕತ್ವ ಸ್ವಲ್ಪ ಹೆಚ್ಚಾಗಿರುತ್ತೆ. ಅವರು ಎಲ್ಲದರಲ್ಲೂ ಕೂಡ ತಪ್ಪು ಹುಡುಕ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ತಿರುಳು ಹುಡುಕ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಜಾತಕದಲ್ಲಿ ಏನು ಮಾಡೋಕ್ಕಲ್ಲ, ಜಾತಕದಲ್ಲಿದೆ ಏನು ಮಾಡೋಕ್ಕಾಗತ್ತೆ, ಹಣೆ ಬರಹ. ಆದರೂ ಅದು ಮೀರಿ ನಮಗೆ ವಿವೇಕ ಅಂತ ಒಂದಿರುತ್ತೆ. ನಾನು ಸಜೆಸ್ಟ್ ಮಾಡೋದೊಂದೇ, ಆ ವಿವೇಕನ ಯೂಸ್ ಮಾಡಿ ಬಂದು ಜಾಯ್ನ್ ಆಗಿ ಫಸ್ಟ್ ಫ್ರೀ ಕ್ಲಾಸ್ ತೊಗೊಳ್ಳಿ. ಇದೇ ಮುಂದಿನ ಸೋಮವಾರ 10ನೇ ತಾರೀಕು, ಆಗಸ್ಟ್ 10ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಒಂದು ತರಗತಿ ಇದೆ. ಅದಾಗಿಲ್ಲ ಅಂದರೆ ಸಂಜೆ ಒಂದು ಕ್ಲಾಸಸ್ ಇರುತ್ತೆ 7:15. ಸೊ ಅಷ್ಟು ಮಾತ್ರ ನಾನು ಹೇಳೋಕ್ಕಾಗತ್ತೆ. ಕಲೀರಿ. ದಿನ ಕಾಲ್ ಮಾಡೋದಕ್ಕಿಂತ ನನಗೇನು ಕಾಲ್ ಬಂದಿಲ್ಲ, ಕಾಲ್ ಮಾಡಿಲ್ಲ ಅಂದರೆ ನಾವೇನು ಅಳೋದಿಲ್ಲ, ಅಥವಾ ಇಲ್ಲೇ ನಾವೇನಿದ್ದು ಒದ್ದಾಡಲ್ಲ ಬರ್ತಾಯಿಲ್ಲ ಅಂತ. ಸೊ ಬೇರೆಯವ್ರಿಗೆ ಅವಕಾಶ ಕೊಡಿ. ಖಂಡಿತ ಅವ್ರಿಗೂ ಕಷ್ಟಗಳಿರುತ್ತೆ. ಹೇಳೋರಿಗೆ ಹೇಳ್ತಾ ಇದ್ದರೆ ನಮಗೆ ಬೇಜಾರು ರೀ, ಹೇಳಿರೋರಿಗೆ ಹೇಳಿದ್ರೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತೀವಿ. ಎಷ್ಟೋ ಜನ ಪಾಪ ಕಾಯ್ತಾ ಇರ್ತಾರೆ, ಬಡವ್ರು ಪಾಪ ಸಿಗೋದೇ ಇಲ್ಲ. ಹೇಳ್ತಾರೆ ನಮಗೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಕನ್ಸಲ್ಟೇಷನ್ಗೆ ಬರ್ತಾರೆ. ತುಂಬ ಕಷ್ಟಪಟ್ಟು ಜೋಡಿಸ್ಕೊಂಡು ಬಂದಿದ್ದೀವಿ ಸ್ವಾಮಿ ನಿಮ್ಮನ್ನು ನೋಡೋಕ್ಕೆ. ಅವಾಗ ಅನಿಸುತ್ತೆ ಅವ್ರಿಗೆ ಯಾಕಪ್ಪ ನೀನೊಂದು ಕಾಲ್ ಕೊಡಿಸಿಲ್ಲ ಅಲ್ಲಿ. ಇಲ್ಲ ಪರವಾಗಿಲ್ಲ ಬಿಡಿ ಸರ್, ಅಲ್ಲಿ 3 ನಿಮಿಷ 2 ನಿಮಿಷದಲ್ಲಿ ಕೇಳೋದ್ರಲ್ಲಿ ಏನಿದೆ, ನಿಮ್ಮ ಹತ್ರ ಇಲ್ಲಿ ಬಂದರೆ 20 ನಿಮಿಷ ನಾವು ಮಾತಾಡ್ಬೋದು, ನಿಮ್ಮ ದರ್ಶನ ಆಗುತ್ತೆ, ನಿಮ್ಮ ಕಾಲು ಮುಗಿಬೋದು ಅಂತ ಹೇಳಿದಾಗ ಅವ್ರಿಗೆ ನಾನು ಮನಸ್ಫೂರ್ತಿ ಆಶೀರ್ವಾದ ಮಾಡಿ ಕಳಿಸಿದ್ದೀನಿ. 100% ವಾಪಸ್ ಬಂದಿದ್ದಾರೆ, ಚೇಂಜ್ ಆಗಿದೆ ಲೈಫು ಅಂತ. ಅರ್ಥ ಆಯ್ತಾ? ಕೆಲವು ಹೆಣ್ಮಕ್ಳಿಗೆ ಸ್ವಲ್ಪ ಅದು ಯಾಕೋ ದುರ್ಬುದ್ಧಿ. ಒಂದು ಸತಿ ಕೇಳಬೇಕು, ಖುಷಿಗೆ ತಿಳ್ಕೋಬೇಕು, ಬಂದು ಕಲಿಬೇಕು, ಬುದ್ಧಿ ಬರೋಲ್ಲ. ಸೊ ಅವಾಗ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಮುಂದೆ ಅವ್ರಿಗೆ ಕಷ್ಟಗಳು ಬಂದಾಗ ಒಂದು ಟೈಮ್ ಇತ್ತು, ಚೆನ್ನಾಗಿ ಕಲಿಬೋದಾಗಿತ್ತು, ಕೇಳಿದ್ವಿ ಅವ್ರನ್ನ, ನಾವು ಕಲ್ತ್ಬಿಟ್ರೆ ಚೆನ್ನಾಗಿರೋದು ಅಂತ ಟೈಮ್ ಬರೋ ಅಷ್ಟಕ್ಕೆ ಟೈಮ್ ಇರೋಗಿರುತ್ತೆ. ಬನ್ನಿ ಕಲ್ತ್ಕೊಳ್ಳಿ ಅಂತ ಹೇಳಕ್ಕೆ ಮಾತ್ರನೇ ಸಜೆಷನ್ ಮಾಡ್ತೀವಿ.